ಹಾಯ್ ಫ್ರೆಂಡ್ಸ್, ಕ್ಯೂಟೆಸ್ಟ್ ಚಾನಲಿಗೆ ಸ್ವಾಗತ. ಇವತ್ತು ನಾವು ಒಣಮೀನು ಮೊಟ್ಟೆ ಮತ್ತು ಹಸಿ ಮಾವಿನಕಾಯಿ ಹಾಕಿ ಮಾಡುವಂತಹ ಸಾರು. ಇದು ತುಂಬ ರುಚಿಯಾಗಿರುತ್ತದೆ. ಸಾರು ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು ಯಾವುದಂತ ತಿಳ್ಕೊಳ್ಳೋಣ. ಮೊದಲಿಗೆ ಅರ್ಧ ಕಡಿ ಕಾಯಿ, ಒಣಮೀನು, ಇದನ್ನು ಚೆನ್ನಾಗಿ ಮಂಡೆ ಕ್ಲೀನ್ ಮಾಡಿಟ್ಕೊಳ್ಬೇಕು ಈ ಥರ. ನಂತರ ಒಣ ಮೆಣಸಿನಕಾಳು, ಒಣಮೆಣಸು ಒಂದು 10 ಒಣಮೆಣಸು, ಒಂದು ನೀರುಳ್ಳಿ, ಒಂದು 4 ಮೊಟ್ಟೆ, ನಂತರ ಒಂದು ಟೇಬಲ್ ಸ್ಪೂನು ಜೀರಿಗೆ, ನಂತರ 2 ಚಮಚದಷ್ಟು, ನಂತರ ಅರಿಶಿನ ಪುಡಿ, ನಂತರ 1 ಮಾವಿನಕಾಯಿ ಹಾಕೋದು. ಹುಣಸೆಹಣ್ಣು ಹಾಕಿ ಮಾಡ್ಬೋದು. ಮಾವಿನಕಾಯಿ ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಇದ್ರ ರುಚಿನೇ ಬೇರೆ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಮಾವಿನಕಾಯಿ ಹಾಕಿ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಒಣಮೀನು ಸಾರು ಮಾಡಲಿಕ್ಕೆ ಬೇಕಾದಂಥ ಮಸಾಲೆಗಳು: ಮೊದಲನೇದಾಗಿ 8 ರಿಂದ 10 ಒಣಮೆಣಸು, ನಂತರ ಚಮಚದಷ್ಟು ಮೆಣಸಿನಕಾಳು, ನಂತರ ಜೀರಿಗೆ, ನಂತರ ಕೊತ್ತಂಬರಿ ಬೀಜ 1-2 ಚಮಚ, ನಂತರ ಅರಿಶಿನ ಪುಡಿ, ಬಡೆ ಸೊಪ್ಪು ಒಂದು ಸ್ವಲ್ಪ ತಡ್ದು ಹಾಕೋದು. ಇದಿಷ್ಟನ್ನು ಮೊದಲು ಹರ್ಕೊಳ್ಬೇಕು. ಮಸಾಲೆನ ಈ ರೀತಿ ಗಂಧ ಹರ್ಕೊಳ್ಬೇಕು. ಹರ್ಕೊಂಡ ನಂತರ ಇದಕ್ಕೆ ನೀರುಳ್ಳಿ, ನಾವು ಸಣ್ಣಗಾಗಿ ಕೊಚ್ಕೊಂಡಂಥ 1 ಈರುಳ್ಳಿ, ನಂತರ ಮಾವಿನಕಾಯಿ, ಸಣ್ಣಗೆ ಕೊಚ್ಕೊಂಡಂಥ 1 ಮಾವಿನಕಾಯಿ ಹಾಕಿ ಈಗ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾವು 1 ಸ್ಪೂನಷ್ಟು ರುಚಿ ಉಪ್ಪು ಹಾಕಿದ್ದೀವಿ. ಒಂದ್ಸಲ ಮಾವಿನಕಾಯಿ ಹಾಕಿ ಒಣಮೀನು ಸಾರು ಮಾಡಿ ನೋಡಿ, ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದ್ಸಲ ಟ್ರೈ ಮಾಡಿ. ಈಗ ಇದನ್ನು ನಂತರ ಬೆಳ್ಳುಳ್ಳಿ ಒಂದು 8 ರಿಂದ 10 ಬೆಳ್ಳುಳ್ಳಿನ ಜಜ್ಕೊಳ್ಬೇಕು. 8 ರಿಂದ 10 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಕುದಿ ಬರ್ಸೋದಕ್ಕೆ ಹಾಕಬೇಕು. ಒಂದು 10 ನಿಮಿಷ ಚೆನ್ನಾಗಿ ಮಸಾಲೆ ಕುದಿ ಬರಬೇಕು. 10 ನಿಮಿಷ ಈ ಒಣ ಮೀನನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ನೀರಲ್ಲಿ ನೆನೆಬೇಕಿದೆ ಒಂದು 10 ನಿಮಿಷ. ಸಾರು ಈ ರೀತಿ ಕುದಿ ಬಂದ ನಂತರ ಈಗ ನಾವು ನೆನೆಸಿಟ್ಟಂಥ ಚೆನ್ನಾಗಿ ನೆನೆಸಿಟ್ಟಂತಹ ಒಣಮೀನು ಜಗ್ಗನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಒಂದು ಕುದಿ ಬಂದ ನಂತರ ಇದಕ್ಕೆ ನಾವು 4 ಮೊಟ್ಟೆ ಇಟ್ಕೊಂಡಿದ್ವಲ್ಲ, ಅದನ್ನು ಒಡೆದು ನಿಧಾನವಾಗಿ ಹಾಕಬೇಕು. ಒಂದೊಂದೇ ಒಡೆದು ಹಾಕಬೇಕು. ನಿಧಾನವಾಗಿ ಹಾಕಬೇಕು. ಸಣ್ಣ ಇಟ್ಕೊಂಡು ಒಂದು 10 ನಿಮಿಷ ದೊಡ್ಡ ಉರಿಲಿಟ್ಟು, ಒಂದು 10 ನಿಮಿಷ ಸಣ್ಣ ಉರಿಲಿಟ್ಟು 10 ನಿಮಿಷ ಬೇಯಲಿಕ್ಕೆ. ರುಚಿಯಾದಂತಹ ಒಣಮೀನು ಮಾವಿನಕಾಯಿ ಮೊಟ್ಟೆ ಹಾಕಿ ಸಾರು ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ತಿಳಿಸಿ. ನೋಡಿ, ಈ ರೀತಿ ಮೊಟ್ಟೆ ಸಾಂಬಾರು ತಯಾರಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಳಿ ಹೇಗಾಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.